ಈ ತಿಂಗಳು 10ನೇ ತಾರೀಕಿನಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತನೂ ಸೇರಿ ನಾಟಿ ಮಾಡೋರಿಗೂ ಸಹ ಅವರು ಪ್ರಾರಂಭ ಮಾಡಲಿಕ್ಕೆ 10ನೇ ತಾರೀಕಿನಿಂದ ನೀರು ಬಿಡಲಿಕ್ಕೆ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ. ಆದರೆ 18, 12 ಅಂತೇಳಿ ನಾವು ಕಟ್ಟು ನೀರನ್ನು ಕೊಡೋದಕ್ಕೆ ಈ ಮೀಟಿಂಗ್ನಲ್ಲಿ ನಾವು ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನವನ್ನು ತಗೊಂಡಿದ್ದೀವಿ. 4 ಕಟ್ಟನ್ನು ನಾವು ಕೊಡ್ತೀವಿ. ಆದಷ್ಟು ರೈತರೆಲ್ಲ ಬೇಗ ನಾಟಿ ಮಾಡ್ಕೊಳ್ತಕ್ಕಂಥದ್ದು, ಅಲ್ಪಾವಧಿ ಬೆಳೆ ಬೆಳಿಬೇಕು, ಬೇಗ ನಾಟಿ ಮಾಡ್ಬೇಕು. ಏಕೆಂದರೆ ನಾವು ಮುಂದೆ ಯಾವ ರೀತಿ ನಮಗೆ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಅದರಿಂದ ದಯಮಾಡಿ ನಮ್ಮ ಕೃಷಿ ಇಲಾಖೆಯವ್ರಿಗೂ ಸಹ ಒಂದು ನೀರಾವರಿ ಇಲಾಖೆಯವರು ಜಾಯಿಂಟ್ ಆಗಿ ನಮ್ಮ ಜಿಲ್ಲಾಧಿಕಾರಿಗಳು ಸೂಪರ್ವೈಸನ್ ಮಾಡಿ ಒಂದು ಪಾಂಪ್ಲೆಟ್ ಸಹ ಹಾಕಿಸ್ತೀವಿ. ಅಲ್ಪಾವಧಿ ಬೆಳೆನ ಬೆಳೀತಕ್ಕಂಥದ್ದಕ್ಕೆ ಅವರು ಮುಂದಾಗಬೇಕು. ಮತ್ತು ನಾಟಿ ಮಾಡ್ತಕ್ಕಂಥದ್ದು ಸಹ ಈಗ ಮಳವಳ್ಳಿಯವರು ಜನವರಿ ಎಂಡಿಗೆ ಒಟ್ಲು ಹಾಕೋದು, 15ಕ್ಕೆ ಹಾಕೋದು, ಮದ್ದೂರವರು ಫೆಬ್ರವರಿಗೆ ಹಾಕೋದು, ಶ್ರೀರಂಗಪಟ್ಟಣದವರು 10 ದಿವಸ ಲೇಟಾಗಿ ಹಾಕೋದು ಆದಾಗ ಕೊನೆಯ ಹಂತಕ್ಕೆ ಹೋದಾಗ ನೀರಿನ ಸಮಸ್ಯೆ ಆದರೆ ಸ್ವಲ್ಪ ಅವಾಗ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಪ್ರಾರಂಭದಲ್ಲೇ ಎಲ್ಲರೂ ಸಹ ಒಟ್ಲು ಹಾಕುವಂಥ ಕೆಲಸವನ್ನು ರೈತರು ಮಾಡಬೇಕು ಅಂತ, ಈ 2 ಬೆಳೆ ನಾವು ಪಟ್ಕೋಬೇಕು, 2 ಬೆಳೆಗೆ ನೀರು ಕೊಡಬೇಕು ಅನ್ನೋ ಒಂದೇನು ನಮ್ಮ ರೈತರ ಪರವಾದಂಥ ಆಲೋಚನೆ ಈ ಸರ್ಕಾರಕ್ಕೆ ಮತ್ತು ಈ ಸಲಹಾ ಸಮಿತಿಗೆ ಎಲ್ಲ ಶಾಸಕರು ಅಧಿಕಾರಿಗಳು ನನ್ನಾದಿಯಾಗಿ ಏನು ನಮ್ಮ ಚಿಂತನೆ ಇದೆ ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ರೈತರು ಸಹ ನಮಗೆ ಸಹಕಾರ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಬೇಗ ನಾವು ನಾಟಿಯನ್ನು ಹಾಕಲಿಕ್ಕೆ, ಒಟ್ಲು ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ.